ಹಲೋ ನಮಸ್ಕಾರ. ಕರ್ನಾಟಕದ ಎಲ್ಲ ಜನತೆಗೆ ಶಂಕರ್ನಾಗ್ ಮಾಡುವಂಥ ನಮಸ್ಕಾರ. ನಾನು ಹೇಳೋದೊಂದೇ ಮಾತು, ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೂಪರ್. ನಮಸ್ಕಾರ ಚಿನ್ನ. ಕರ್ನಾಟಕದ ಎಲ್ಲ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಬೆಬ್ಬೆ, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದೀಯಾ. ಮುನ್ನೆ ತಾಕ್ಬಿಡ್ತೀನಿ. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೂಪರ್. ಸುಧೀರ್ ಸರ್ ಒಳ್ಳೆ ವಾಯ್ಸ್ ಕೇಳ್ತೀನಿ. ಏಹೇ ಮೇರೆ ಸಪ್ಪನೋ ಕೋ ರಾಣಿ ತೆರೆ ಆಯೆಗೆ ಥೋ ಇಲ್ಲಿ ಕೇಳಿ, ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೂಪರ್, ವೆರಿ ನೈಸ್. ರಘು ನೀನಿನ್ನು ಮಗು, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೆರಿ ನೈಸ್. ಇದ್ಯಾರ ವಾಯ್ಸ್? ವಾಯ್ಸ್ ಅದು ಹಿಂಗಂದಿದ ತಕ್ಷಣ ಕಂಡು ಬಿಡ್ತೀರಾ? ಆಯ್ತು. ಓಕೆ ಓಕೆ ಓಕೆ. ಜಗತ್ತಿಗೆ ಕಾಣೋದು ಮೂರು ಸಿಂಹಗಳು, ನ್ಯಾಯ ನೀತಿ ಧರ್ಮ ಪ್ರತಿರೂಪವಾದ್ರೆ ಕಾಣದೇ ಇರೋ ನಾಲ್ಕನೇ ಸಿಂಹನೇ ಕಣೋ ಈ ಅಗ್ನಿ UPS, ಸಾರಿ IPS. ಅಮ್ಮ ಅಮ್ಮ ನ್ಯಾಯತೆ ಇವತ್ತೆ ಯಾಕಮ್ಮ ಎಳ್ಳು ಬೆಲ್ಲ ತಿಂದು ಒಳ್ಳೇದನ್ನೇ ಮಾತಾಡಿ ಅಂತ ಹೇಳ್ತಿರಲ್ಲ, ನಂತರ ಒಳ್ಳೇದನ್ನೇ ಮಾತಾಡಬೇಕು. ಬೇಕು ಅಂದ್ರೆ ಅಗ್ನಿ UPS ಸಿನಿಮಾ ನೋಡಿ. ಹೇ ಬಾಲ್, ಟೆನ್ನಿಸ್ ಬಾಲ್. ಸಾಯಿ ಕುಮಾರ್ ಸರ್ ಆಬ್ವಿಯಸ್ಲಿ. ಕಂಡಿದ್ರಾ? ಅಯ್ಯೋ ಕರ್ನಾಟಕನೇ ಕಂಡಿಡಿ. ಗೊತ್ತಾಗ್ಲೇ ಇಲ್ಲ. ಈಗ ಇನ್ನೊಂದು ಟಾಸ್ಕ್ ಇದೆ ನಿಂಗೆ. ಇವ್ರ ಸಿನಿಮಾ ಗ್ರಾಮಾಯಣ ಬರ್ತಾ ಇದೆ, ಸೊ ಅದಕ್ಕೆ ಅಣ್ಣ ಅವರು ಬಂದು ವಿಶ್ ಮಾಡಿದ್ರೆ ಹೆಂಗಿರುತ್ತೆ ಸಂಕ್ರಾಂತಿಗೆ ಸ್ಪೆಷಲ್ ಆಗಿ? ಅಣ್ಣ ಅವರು, ಸಿದ್ದರಾಮಯ್ಯ ಅವರು, ಯಡಿಯೂರಪ್ಪ, 3 ಜನ. ಅದೆಲ್ಲ ಏನಕ್ಕೀಗ ಕನ್ನಡಕ ತೆಗೆದ್ರೆ ವಾಯ್ಸ್ ಚೆನ್ನಾಗಾಗುತ್ತೆ ಅಂತಾರೆ. ಈಗ ಬರುತ್ತೆ ನೋಡಿ. ಚೆನ್ನಾಗಿ ನಾಟಕ ಆಡ್ತೆ ಕಣಣ್ಣ. ಯಾವಾಗ ಬಂದ್ರು ಇದೆ ಕ್ಯಾಮ್ರಾ ಇದೆ ಅಲ್ವಾ, ಆಮೇಲೆ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ ಅವನು. ಅದಕ್ಕೆ ದೊಡ್ಡವ್ರೊಂದು ಮಾತಾಡೋರೆ, ಮಗ ಮಗ ಸೈಕಲಲ್ಲಿ ಬಿದ್ದರೆ ಯಾರಿಗೂ ಕಾಣ್ತಿದೆ ಗೆದ್ದೇಳು ಮಗ, ಬೈಕಲ್ಲಿ ಬಿದ್ದರೆ ಯಾರಿಗೂ ಕಾಣ್ತಿದೆ ಗೆದ್ದೇಳು ಮಗ, ಅದೇ ಜೀವನದಲ್ಲಿ ಬಿದ್ದರೆ ಎಲ್ರಿಗೂ ಕಾಣಂಗೆ ಎದ್ದೇಳು ಮಗ. ಪ್ರದೀಪ್ ಈಶ್ವರ್ ಅವ್ರದ ಆವಾಜ್ ಬರ ಅಣ್ಣವ್ರೇನಾದ್ರು ನೋಡಿ ಭಾಳ ಸಂತೋಷ ಆಗ್ತದೆ, ಭಾಳ ಆನಂದವಾಗ್ತಾ ಇದೆ. ಇವತ್ತು ನನ್ನ ಮೊಮ್ಮಗ, ಪ್ರೀತಿಯ ಮೊಮ್ಮಗ, ಒಂದು ಸಿನಿಮಾ ಏನು ಗ್ರಾಮಾಯಣ ಅಂತ ಭಾಳ ಅದ್ಭುತವಾಗಿ ಬಂದಿದೆ. ನಾನಂತೂ ನೋಡಿ ಭಾಳ ಖುಷಿ ಆಯಿತು. ಒಳ್ಳೆಯದಾಗಲಿ ಸಿನಿಮಾಗೆ. ಎಲ್ಲರೂ ಕೂಡ ಗ್ರಾಮಾಯಣವನ್ನು ಆರೈಸಬೇಕು. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು. ಏನಂತೀರಿ? ಈಗ ಸಿದ್ದರಾಮಯ್ಯ ಅವ್ರು ಬಂದು ವಿಶ್ ಮಾಡಲಿ ಗ್ರಾಮಾಯಣಕ್ಕೆ. ಒಡ್ರಿ ಕಪಾಡಕೋರ್ಗೆ. ಯಾರಮ್ಮ ನೀನು? ನಾನಾ? ನಮ್ಮ ಭಾಗ್ಯ ನೋಡಿದಷ್ಟು ಖುಷಿ ಆಗ್ತೈತ್ ಕಣಮ್ಮ. ಭಾಗ್ಯನಾ? ಭಾಗ್ಯ ಅಂದ್ರೆ ನಮ್ಮ ಯೋಜನೆ ಅಂತ. ಏನ್ರಿ ಮೇಘಾ ಶೆಟ್ಟಿ ಅವ್ರೆ, 2000 ಬಂತಾ? ಇಲ್ಲ. ಹೋಗಿ ಸಿನಿಮಾ ಪೇಮೆಂಟ್ ಬಂತಾ? ಬಂತು. ಈಗ ಬಂತು ಅಂತಾರೆ. 2000 ನಿಮಗೆ ಬರಲ್ಲ, ಯಾಕಂದ್ರೆ ನೀವು GST ಕಟ್ತೀರಿ. ಏನು ನಮ್ಮ ಗ್ರಾಮಾಯಣ ಅದ್ರ ಒಂದು ಡೈಲಾಗ್ ಕೇಳಿದೆ ಕಣಪ್ಪ ನಾನು. ಅದ್ಯಾವುದು? ಅದೇನು ಕೆಡಿಕೊಂಡು ಕಾಗು ಅಂತ ಹೇಳ್ಕೊಡ್ತೀನಿ ಅಂತ. ಯಾವ್ದದು? ಬದುಕು ಬಗ್ಗಿಸ್ಕೊಂಡು ಆಯಿ ಕಳ್ಸೋಕ್ ಮುಂಚೆ ನಾವೇ ಕೆಡ್ಕೊಂಡು ಕಾಗುಣಿತ ಕಳ್ಸ್ಕೊಳ್ಬೇಕು. ಎಂಥ ಒಳ್ಳೆ ಡೈಲಾಗ್ ರೀ ಇದು. ಭಾರಿ ಚೆನ್ನಾಗಿದೆ. ಕನ್ನಡ ರಾಮಯ್ಯ ನಿಮ್ಗೆ ಇಷ್ಟ ಆಯ್ತಾ? ಬಹಳ ಇಷ್ಟ ಆಯ್ತಪ್ಪ. ಯಾಕಂದ್ರೆ ಈ ತರ ಪದಗಳು ನಮ್ಮ ಹಳ್ಳಿ ಸೊಗಡು, ನಮ್ಮ ಗ್ರಾಮೀಣ ಭಾಷೆಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಮಾತಾಡುವಂಥದ್ದು. ಈ ಸಂಭ್ರಮ ಭಾರಿ ಚೆನ್ನಾಗಿದೆ. ಆ ಗದ್ದೆ, ಆ ಕೆಸರು, ಅಲ್ಲೆಲ್ಲ ಫೈಟಿಂಗ್ ಎಲ್ಲ ಇದೆಯಲ್ಲ, ಭಾರಿ ಇಷ್ಟ ಆಯ್ತು. ಯಡಿಯೂರಪ್ಪ ಹೇಳು. ಅದ್ಯಾಕ್ರೆ ನಗೋದು? ಯಾಕ್ರೆ ನಗೋದು? ನಗು ಬಂತು. ನಾಚಿಕೆ ಆಗ್ಬೇಕು ನಿಮಗೆ. ನಮ್ಗೆ ಯಾಕೆ ನಾಚಿಕೆ? ಅಲ್ಲ ಸ್ವಾಮಿ, ಬಂದು ಹೇಳ್ತಾ ಇದ್ದಾರೆ ಬೇವು ಬೆಲ್ಲ ಕೊಡ್ತೀವಿ ಅಂತ. ಇದು ಯುಗಾದಿ ಅಲ್ಲ, ಎಳ್ಳು ಬೆಲ್ಲ ಕೊಡ್ಬೇಕು. ಗೊತ್ತಾಗೋದಿಲ್ಲ ಬೇರು. ಸುಮ್ಮನೆ ಸಂಕ್ರಾಂತಿ ಅಂತ ಕರ್ಸೋದಲ್ಲ. ಬಂದಾಗಿಂದ ನೋಡ್ತಾ ಬರೀ ಪ್ರಶ್ನೆಗಳು ಕೇಳ್ತಿದ್ದಾರೆ ಸ್ವಾಮಿ. ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಆದ್ರೆ ನಾನೀಗ ಮುಖ್ಯಮಂತ್ರಿ ಅಲ್ಲ ಸ್ವಾಮಿ, ನಾನು ಮುಖ್ಯಮಂತ್ರಿ ಅಲ್ಲ. ಇವತ್ತು ನಮ್ಮ ಗ್ರಾಮಾಯಣ ಸ್ವಾಮಿ.
ಬರೀ ಗ್ರಾಮಾಯಣ ಸ್ವಾಮಿ ಅಲ್ಲ, ನಾನು ಮಾತಾಡೋದಾಗೆ ಗ್ರಾಮಾಯಣ ಸಿನಿಮಾ ಭಾಳ ಚೆನ್ನಾಗಿದೆ ಸ್ವಾಮಿ. ಗ್ರಾಮೀಣ ಪ್ರದೇಶದ, ಯಾಕಂದ್ರೆ ನಮ್ಮ ಇವರು ವಿನಯ್ ರಾಜ್ಕುಮಾರ್ ಅವರು ಎಲ್ಲ ಸಿನಿಮಾನೂ ಕೂಡ ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಕೂತ್ಕೊಂಡು ನೋಡುವಂಥ ಸಿನಿಮಾ ಮಾಡ್ತಾರೆ ಸ್ವಾಮಿ. ಅದು ನನಗೆ ಭಾಳ ಇಷ್ಟ. ನಾನು ಕೂಡ ನನ್ನ ಮೊಮ್ಮಕ್ಕಳ ಜೊತೆ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿ ರಾಮಾಯಣ ಸಿನಿಮಾ ನೋಡ್ತೀನಿ ಸ್ವಾಮಿ. ಎಲ್ರಿಗೂ ಒಳ್ಳೇದಾಗಲಿ. ಬರ್ತೀನಿ ಸ್ವಾಮಿ. ಇದು ಸಂತೋಷವಾಗಿ ಹೇಳ್ತಾ ಇದ್ರಿ, ಆನಂದವಾಗಿ ಹೇಳ್ತಾ ಇದ್ದೀನಿ ಸ್ವಾಮಿ. ನಮಸ್ಕಾರ. ಅಳ್ಬೇಡಿ, ಸಂತೋಷದಲ್ಲಿ ಅಳು ಯಾಕೆ? ಸಕ್ಕದಾಗಿದ್ದಾನೆ. ಕನ್ನಡದ ಎವರ್ಗ್ರೀನ್ ಸಾಂಗ್ ಯಾವುದು ನಿಮ್ಮ ಪ್ರಕಾರ? ಎವರ್ಗ್ರೀನ್ ಸಾಂಗ್, ಆಯ್ತಾ? ಅದು ತುಂಬ ಡುಯೆಟ್ ಸಾಂಗ್ ಅಂತ ಬಂದ್ರೆ, ಡುಯೆಟ್ ನೀವು ಹೇಳ್ಬಿಡಿ, ಅದು ಹೇಳ್ತೀನಿ. ಸಾಂಗ್ ಅಂತ ಬಂದ್ರೆ ಒಂದು ಹಿಂಟ್ ಕೊಡ್ತೀನಿ. ಶಂಕರ್ ನಾಗ್ ಸರ್ ಜೊತೆಯಲ್ಲಿ ಕರೆಕ್ಟಾಗಿ ಕ್ಯಾಚ್ ಮಾಡ್ತಾರೆ. ಫಸ್ಟು ನಿಮ್ಮಿಬ್ಬರ ಹತ್ರ ಹೇಳ್ಸೋಕೆ ಮುಂಚೆ ಇವ್ರಿಗೊಂದು ಟಾಸ್ಕ್ ಕೊಟ್ಟಿದ್ವಲ್ಲ ನಿಮ್ಮ ಬರ್ಡೇಗೆ ವಿಶ್ ಮಾಡೋಕ್ಕೆ, ಜೊತೆಯಲ್ಲಿ ಅವ್ರದ್ದು ಸೀರಿಯಲ್ ಸಾಂಗ್ ಹೇಳೋಕ್ಕೆ. ಹಾಂ, ನಿಜವಾಗ್ಲೂ ಅದ್ಭುತವಾಗಿದೆ ಹಾಡಂತೂ. ಆಯ್ತಾ? 100 ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲೆ ಮೀರಿದಾಗಲು ಪಯಣ ನಿಲ್ಲದು. ಜರಿವಾ ನಂಗೆ ಮರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಸುವೆ ಎಂದು ಎಂದೆಂದು ಜೊತೆ ಜೊತೆಯಲಿ ಜೊತೆ ಜೊತೆಯಲಿ ಎಂದು ಎಂದೆಂದು ಜೊತೆ ಜೊತೆಯಲಿ ಜೊತೆ ಜೊತೆಯಲಿ. ಅದ್ಭುತವಾದ ಸಾಂಗ್. ಸುನಾದ್ ಗೌತಮ್ ಮ್ಯೂಸಿಕ್. ಒಂದು ಸ್ಕೂಲ್ ಬಸ್ಸು ನಿಮ್ಮ ಸಿನಿಮಾಗೂ ಒಂದಕ್ಕೆ ಅವರು ಸುನಾದ್ ಗೌತಮ್ ಮಾಡಿದ್ದಾರೆ. ವಿನಯ್, ಒಂದು ಸ್ಕ್ರಿಪ್ಟಿಂತ ಇನ್ನೊಂದು ಸ್ಕ್ರಿಪ್ಟು ತುಂಬ ವಿಭಿನ್ನವಾಗಿ ಚೂಸ್ ಮಾಡ್ತೀರಾ ಅಂತ ನಾವು ಆಗಲೇ ಒಂದು ಕಾಂಪ್ಲಿಮೆಂಟು ನಿಮಗೆ ಕೊಟ್ವಿ. ಈ ಗ್ರಾಮಾಯಣ ಎಷ್ಟು ಸ್ಪೆಷಲ್ ಆಗಿದೆ? ತುಂಬ ಕನ್ನಡತನ ಇದೆ. ಆಮೇಲೆ ನಮ್ಮ ಕಲ್ಚರ್ನ ಈ ಸಿನಿಮಾದಲ್ಲಿ ತುಂಬ ಎದ್ದು ನೋಡ್ಬೋದು. ಆಮೇಲೆ ಸೀನಾ ಅಂತ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿದ್ದೀನಿ. ಸೀನನ್ ಕ್ಯಾರೆಕ್ಟರ್, ಸೀನನ್ ಜರ್ನಿನೂ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಅದು ಹೇಗೆ ಸ್ಟಾರ್ಟ್ ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ ಅಂತ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಅದು ಕೇಳಿನೇ ನನಗೆ ತುಂಬ ಖುಷಿ ಆಯಿತು. ಈಗ ನಿಮ್ಮ ಫ್ಯಾನ್ಸ್ ಒಂದು ಪ್ರಶ್ನೆ ಕೇಳಿದ್ದಾರೆ ನಿಮಗೆ, ಯಾಕೆ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಇಷ್ಟು ಗ್ಯಾಪ್ ಕೊಟ್ರಿ ಅಂತ. ಅಂದರೆ ಅದೇ ಇದು ಇಷ್ಟು ಲೇಟ್ ಆಯ್ತಲ್ಲ ರಿಲೀಸ್ ಆಗೋದಕ್ಕೆ. ಮತ್ತು ನಂದು ಇನ್ನೊಂದು ಸಿನಿಮಾ ಚೀತಾ ಸಿನಿಮಾನು ಹೋದ ವರ್ಷನೇ ಬರಬೇಕಿತ್ತು ಎರಡೂ. ಸೊ ಲೇಟಾಗಿ ಮತ್ತು ಈ ವರ್ಷ ಹಾಗೆ ಗ್ಯಾಪ್ ಆಯ್ತು ಅಷ್ಟೇ. ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಮತ್ತು ಎಷ್ಟು ಸ್ಪೆಷಲ್ ನಿಮಗೆ ಈ ಸಿನಿಮಾ? ಈ ಸಿನಿಮಾ ನಂಗೆ ತುಂಬಾ ಸ್ಪೆಷಲ್. ಯಾಕಂದರೆ ಇದರಲ್ಲಿ ನನ್ನ ಪಾತ್ರ ಎಸ್ಪೆಷಲಿ ತುಂಬ ಡಿಫ್ರೆಂಟ್ ಆಗಿದೆ. ನಾನು ಮಾಡಿರೋ ಪಾತ್ರ ಈಗ ಹಿಂದಿನ ಸಿನಿಮಾಗಳಿಗಿಂತ ಈ ಸಿನಿಮಾದ ಪಾತ್ರ ತುಂಬ ಡಿಫ್ರೆಂಟ್ ಆಗಿದೆ. ಆಮೇಲೆ ಈ ಹಳ್ಳಿ ಸೊಗಡು, ಹಾಗೆ ನಮ್ಮ ಕಲ್ಚರ್ ಏನು, ನಮ್ಮ ಕನ್ನಡದ ಬಗ್ಗೆ ನಾವು ತೋರಿಸಿರೋ ರೀತಿ ಆಗಿರ್ಬೋದು, ಅದೆಲ್ಲನೂ ನಂಗೆ ತುಂಬಾ ಇಷ್ಟ ಆಯಿತು. ಯಾವಾಗ ಸಿನಿಮಾನ ನೋಡ್ಬೋದು ನಾವು? ಥಿಯೇಟರ್ಗೆ ಯಾವಾಗ ಬರ್ತಾ ಇದೆ? ಅದೇ ಫೆಬ್ಬಲ್ಲಿ ಬರುತ್ತೆ. ಮೋಸ್ಟ್ಲಿ ಫೆಬ್ ಲಾಸ್ಟ್ ವೀಕ್ ಇಲ್ಲ ಥರ್ಡ್ ವೀಕಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಅದಕ್ಕೆ ನೀವೆಷ್ಟು ಕಾಯ್ತಾ, ಅದಕ್ಕಿಂತ ಜಾಸ್ತಿ ನಾನು ಕಾಯ್ತಾ ಇದ್ದೀನಿ. ನನ್ಗೊಂದು ಡೌಟ್ ಬಂದಾಗಿಂದ, ಅದೇನದು ಕಿವಿದು ಓಲೆ ಈ ಕಡೆ, ಇದು ಓಲೆ ಅದು ಮೇಲಿದ್ದು ಅದು ತಟ್ಟೆ ಬೋಟ್ಲು ಏನು ಕಾನ್ಸೆಪ್ಟ್? ಅದು ಸುಮ್ಮನೆ ಫ್ಯಾಷನ್ಗಾ ಅಥವಾ? ಇಲ್ಲ, ನಾನು ಆ್ಯಕ್ಚುಲಿ ಸಿಟಿ ಲೈಟ್ಸ್ ಸಿನಿಮಾಗೆ ಕಿವಿ ಚುಚ್ಕೊಂಡಿದ್ದು. ಆವಾಗ ಈಗ ಶೂಟಿಂಗ್ ಆಲ್ಮೋಸ್ಟ್ ಮುಗೀತು. ಅದಕ್ಕೆ ಇವಾಗ ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ, ಹೊಸ ಹೊಸ ಇಯರಿಂಗ್ಸ್ ಹಾಕಿ ಅದಕ್ಕೇನು ಇದಿಲ್ಲ. ಓಕೆ, ನೀವು ಕೇಳಿದ್ರಾ ನೋಡಿದಾಗ ಇದೇನಿದೆ? ಇಲ್ಲ, ನಾನು ನೋಡಿದಾಗ ನಾನೇ ಹೇಳ್ಬಿಟ್ಟೆ ಇದು ತಟ್ಟೆ ಬೋಟ್ಲು ಅಂತ. ಒಂದಷ್ಟು ಜನ ತುಂಬ ಚೆನ್ನಾಗಿದೆ ಅಂದರು, ಒಂದಷ್ಟು ಜನ ಚೆನ್ನಾಗಿಲ್ಲ ಅಂದರು, ಇನ್ನಷ್ಟು ಜನ ಸರ್ಕಾಸ್ಟಿಕ್ ಆಗಿ ಚೆನ್ನಾಗಿದೆ. ಇದು ಇಲ್ಲಿ ಮೇಲೆ ಚುಚ್ಚಿಲ್ಲ, ಜಸ್ಟ್ ಅದು ಇದು ಚುಚ್ಚಿದ್ದೀನಿ. ಹೌದಾ? ಕ್ರೇಜಿ. ಮೇಘ, ಈಗ ಹುಡುಗಿರ್ ಹಾಡು ಅಥವಾ ಫೀಮೇಲ್ ಹಾಡು ಅಂತ ಬಂದಾಗ ನಿಮ್ಗೆ ಯಾವ ಸಾಂಗ್ ನೆನಪಾಗುತ್ತೆ? ಸ್ಪರ್ಶ ಎಸ್ಪೆಷಲಿ ಅವ್ರು ಹಾಡೋದ್ರಲ್ಲಿ ಫೇಮಸ್ ಆ ಸಾಂಗ್. ಚಿತ್ರಮ್ಮ ಹಾಡು ತುಂತುರು. ತುಂತುರು ಅಲ್ಲಿ ನೀರ ಹಾಡು. ಓಕೆ, ಈಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಆ್ಯಕ್ಟಿವ್ ಆಗಿದ್ದೀರಾ. ಸೊ ಸ್ವಲ್ಪ ದಿನದ ಹಿಂದೆ ಪಾಲ್ಗಡಲ ಕಡಿವಾಗ ಫುಲ್ಲು ಟ್ರೆಂಡಲ್ಲಿ ಇತ್ತಲ್ಲ, ಇವರೇ ಹೇಳಿದ್ದು
ಟ್ರೆಂಡಿಂಗ್ ಸ್ಟಾರ್ ವಿಶಾಖ್. ಟ್ರೆಂಡಿಂಗ್ ಸ್ಟಾರ್ ಹೌದು. ಇತ್ತೀಚೆಗೆ ಟ್ರೆಂಡ್ ಆಗಿದ್ದು ತುಂಬ ಖುಷಿ ಆಯ್ತು. ಯಾಕಂದರೆ 40 ವರ್ಷದ ಹಳೆ ಕಾಂಪೋಸಿಷನ್ ಇವತ್ತಿಗೆ ಟ್ರೆಂಡ್ ಆಗಿದ್ದು, ಅದು ಇಡೀ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಅಥವಾ ಬರೆದಿರೋ ಚಿ ವಿಜಯಶಂಕರ್ ಸರ್ ಆಗಿರ್ಬೋದು, ಅವರಿಗೆ ಸಲ್ಲಿಸ್ತಾ, ಅಣ್ಣವ್ರು ಹಾಡಿರೋ ಅಣ್ಣವ್ರಿಗೆ ಸಲ್ಲಿಸ್ತಾ ಆ ಹಾಡನ್ನು ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ, ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ, ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ, ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಥ್ಯಾಂಕ್ ಯು. ಗೊತ್ತಿತ್ತಾ ನಿಮಗೆ? ಇವರೇ ಹೇಳಿದ್ದು ಅಂತ ಗೊತ್ತಿತ್ತಾ? ಅಲ್ಲ, ಈಗ ಕನೆಕ್ಟ್ ಆಯಿತು, ಬಟ್ ಹಾಡು ತುಂಬ ಚೆನ್ನಾಗಿ. ಹಾಡು ಚೆನ್ನಾಗಿದೆ. ಫೈನ್. ಗ್ರಾಮಾಯಣ ಸಿನಿಮಾ ಫೆಬ್ರವರಿಯಲ್ಲಿ ಬರ್ತಾ ಇದೆ. ವೆರಿ ಆಲ್ ದ ಬೆಸ್ಟ್ ನಿಮ್ಮಿಬ್ಬರಿಗೂ. ಆ್ಯಂಡ್ ಥಿಯೇಟರ್ಗೆ ಬಂದು ಇವ್ರ ಸಿನಿಮಾ ನೋಡಿ ಅಂತ ವೀಕ್ಷಕರ ಹತ್ರನೂ ಕೇಳ್ಕೊಳ್ತಾ, ನಮ್ಮ ಜೊತೆಗೆ ಸಂಕ್ರಾಂತಿಗೆ ಬಂದು ನಮ್ಮ ಜೊತೆಗೆ ಏನು ಹಬ್ಬದ ಮೆರುಗನ್ನು ಹೆಚ್ಚಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನಮಗೂ ಬಂದು. ನನಗೊಂದು ಕ್ಯೂರಿಯಾಸಿಟಿ ಇದೆ. ಈಗ ದೊಡ್ಡ ಮನೆಯಲ್ಲಿ ಊಟ ತಿಂಡಿ ವಿಷಯಕ್ಕೆ ಅವ್ರು ಎತ್ತಿದ ಕೈ ಆಯಿತಾ, ಈ ಹಬ್ಬ ಟೈಮ್ನಲ್ಲಿ ಏನೆಲ್ಲ ಐಟಮ್ಸ್ ಇರುತ್ತೆ ಇಲ್ಲಿ? ಸಂಕ್ರಾಂತಿ ಒಬ್ಬಟ್ಟು, ಒಬ್ಬಟ್ಟು ಸಾರು, ಚಿತ್ರಾನ್ನ, ಕಾಳು ಪಲ್ಯ, ಇದಂತೂ ಯಾವಾಗಲೂ ಇರುತ್ತೆ. ಒಂಥರ ಸ್ಟೇಪಲ್, ಎಲ್ಲ ಹಬ್ಬಕ್ಕೂ ಇದ್ದೇ ಇರುತ್ತೆ. ಅಷ್ಟೇ, ಜೊತೆಗೆ ಸಂಕ್ರಾಂತಿ ಗೆಣಸು, ಕಡಲೆ, ಅವರೆಕಾಳು. ಬಂದ್ಬಿಡಿ ಎಲ್ಲರೂ. ನಂಗೆ ಒಂದು ನೆನಪೇನಿದೆ ಅಂದರೆ, ಅನಂತ ವರ್ಸಸ್ ನುಸ್ರತ್ ಟೈಮ್ನಲ್ಲಿ ಸರ್ ಮನೆಗೆ ಹೋಗಿದ್ವಿ. ನಾವೆಲ್ಲರೂ ಅನ್ಕೊಂಡಿದ್ದು ಹಿಂಗಾದ್ರೂ ಮಾಡಿ ಊಟ ಮಾಡ್ಬಿಡ್ಬೇಕು, ಅನ್ನೋರ್ ಮನೆ ಉಪ್ಪು ತಿನ್ಬಿಡ್ಬೇಕು ನಾವು ಅಂತ. ಸೊ ನಾವು ಕೇಳ್ತೀವೋ ಬಿಡ್ತೀವೋ, ಅವ್ರ ಮನೆಗೆ ಹೋದ್ರೆ ಎಲ್ಲರಿಗೂ ಊಟ 100% ಗ್ಯಾರಂಟಿ. ಸೊ ಊಟನೂ ಮಾಡಿ ಉಪ್ಪು ಹಾಕ್ಸ್ಕೊಂಡು ತಿನ್ಕೊಂಡು ಆ ಋಣ ಇರಲಿ ಅಂತ ಅಂದ್ಕೊಂಡು ತಿನ್ಕೊಂಡು ಬಂದಿದ್ದೆ ಜ್ಞಾಪಕ ನನಗೆ. ಸೊ ಸರ್ ಊಟದ ಬಗ್ಗೆ ಹೇಳ್ಬೇಕಾದ್ರೆ ಇದು ನೆನಪಾಯ್ತು. ದೊಡ್ಡ ಮನೆ ಅನ್ನೋದು ಅದಕ್ಕೆ ಅಲ್ವಾ? ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇವತ್ತು ಬಂದಿದ್ದಕ್ಕೆ, ಹಬ್ಬದ ಸಂಭ್ರಮವನ್ನು ಜಾಸ್ತಿ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್.